IPL ಇತಿಹಾಸದಲ್ಲೇ ಅತ್ಯಂತ ರೋಚಕ ಎನ್ನಬಹುದಾದ ಪಂದ್ಯವೊಂದು ನಿನ್ನೆ ದಿವಸ ದೆಹಲಿಯಲ್ಲಿ ನಡೆದಿರುವಂಥದ್ದು. ಗುಜರಾತ್ ಟೈಟನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಈ ಹಣಾಹಣಿಯಲ್ಲಿ ಕೇವಲ 1 ರನ್ನಿಂದ ಗುಜರಾತ್ ತಂಡ ಗೆಲುವನ್ನು ಸಾಧಿಸಿದೆ. ಆದರೆ ಈ ಪಂದ್ಯದ ನಂತರ ಎಲ್ಲರ ಚರ್ಚೆ ಇರುವಂಥದ್ದು ಡೇವಿಡ್ ಮಿಲ್ಲರ್ ಮಾಡಿದಂತಹ ಆ ಒಂದು ತಪ್ಪು ನಿರ್ಧಾರದ ಬಗ್ಗೆ. ಡೇವಿಡ್ ಮಿಲ್ಲರ್ ಮಾಡಿದ ಆ ಒಂದು ಸಣ್ಣ ತಪ್ಪು ದೆಹಲಿಯ 3ನೇ ಗೆಲುವಿನ ನಾಗಾಲೋಟದ ಕನಸನ್ನು ನುಚ್ಚುನೂರು ಮಾಡಿರುವಂಥದ್ದು. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ನಾಯಕ ಅಕ್ಷರ್ ಪಟೇಲ್ ಮೊದಲು ಬೌಲಿಂಗನ್ನು ಆರಿಸಿಕೊಂಡರು. ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 210 ರನ್ಗಳ ಬೃಹತ್ ಮೊತ್ತವನ್ನೇ ಕಲೆ ಹಾಕಿತು. ನಾಯಕ ಶುಭ್ಮನ್ ಗಿಲ್ ಭರ್ಜರಿ 70 ರನ್ ಗಳಿಸಿದರೆ ಜೋಸ್ ಬಟ್ಲರ್ 52 ರನ್ ಮತ್ತು ವಾಷಿಂಗ್ಟನ್ ಸುಂದರ್ 55 ರನ್ ಅವರ ಅಬ್ಬರದ ಬ್ಯಾಟಿಂಗ್ ನೆರವಿನಿಂದ ತಂಡವು 210 ರನ್ಗಳನ್ನು ಕಲೆ ಹಾಕಿತು. ಬೃಹತ್ ಗುರಿಯನ್ನು ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ ಆರಂಭದಲ್ಲೇ ಉತ್ತಮ ಪ್ರದರ್ಶನವನ್ನು ನೀಡಿತು. ಆರಂಭಿಕ ಆಟಗಾರ ಫಾತುಮ್ ನಿಸಾಂಕ 41 ರನ್ ಗಳಿಸಿದರೆ KL ರಾಹುಲ್ ಏಕಾಂಗಿ ಹೋರಾಟ ನಡೆಸಿ 52 ಎಸೆತಗಳಲ್ಲಿ 92 ರನ್ಗಳನ್ನು ಸಿಡಿಸಿದರು. ಅವರ ಇನ್ನಿಂಗ್ಸ್ನಲ್ಲಿ 11 ಫೋರ್ಗಳು ಮತ್ತು 4 ಭರ್ಜರಿ ಸಿಕ್ಸ್ಗಳನ್ನು ಸಿಡಿಸಿ ಜಯದ ಹತ್ತಿರ ತಂದು ನಿಲ್ಲಿಸಿದರು. ಆದರೆ ಮೊದಲು ಸ್ಫೋಟಕ ಬ್ಯಾಟಿಂಗನ್ನು ಪ್ರದರ್ಶನ ಮಾಡ್ತಾ ಇದ್ದಂತಹ ರಿಜ್ವಿ ಮೊದಲ ಎಸೆತದಲ್ಲೇ ಕ್ಲೀನ್ ಬೌಲ್ಡ್ ಆದಂತಹ ಸಂದರ್ಭದಲ್ಲಿ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳು ನಿರಂತರವಾಗಿ ವಿಫಲರಾದಾಗ ಪಂದ್ಯ ಡೆಲ್ಲಿ ಕೈಜಾರುವಂತೆ ಕಂಡಿತು. ಈ ಹಂತದಲ್ಲಿ ಡೇವಿಡ್ ಮಿಲ್ಲರ್ ಕೇವಲ 20 ಎಸೆತಗಳಲ್ಲಿ 41 ರನ್ ಸಿಡಿಸಿ ಪಂದ್ಯವನ್ನು ಕೊನೆಯ ಹಂತದವರೆಗೂ ತಂದು ನಿಲ್ಲಿಸಿದರು. ಇನ್ನೇನು ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದೇ ಬಿಟ್ಟಿತು ಅನ್ನುವಷ್ಟರಲ್ಲಿ ದೊಡ್ಡ ಡ್ರಾಮಾ ನಡೆದಿರುವಂಥದ್ದು. ಪಂದ್ಯದ ಕೊನೆಯ 2 ಎಸೆತಗಳಲ್ಲಿ ಡೆಲ್ಲಿಗೆ ಗೆಲ್ಲಲು ಕೇವಲ 2 ರನ್ ಬೇಕಿತ್ತು. ಕೈಯಲ್ಲಿ 3 ವಿಕೆಟ್ಗಳು ಕೂಡ ಇದ್ವು. ಡೇವಿಡ್ ಮಿಲ್ಲರ್ ಸ್ಟ್ರೈಕಿನಲ್ಲಿ ಇದ್ದರು. ಪ್ರಸಿದ್ಧ ಕೃಷ್ಣ ಎಸೆದ 5ನೇ ಎಸೆತದಲ್ಲಿ ಸುಲಭವಾಗಿ ಸಿಂಗಲ್ ರನ್ನನ್ನು ಪಡೆಯುವಂತಹ ಅವಕಾಶ ಕೂಡ ಇತ್ತು. ಆದರೆ ಡೇವಿಡ್ ಮಿಲ್ಲರ್ ಸಿಂಗಲ್ ಓಡಲು ನಿರಾಕರಿಸಿದರು. ಇದು ಕ್ರಿಕೆಟ್ ವಿಶ್ಲೇಷಕರ ಪ್ರಕಾರ ಮಿಲ್ಲರ್ ಮಾಡಿದ ಅತಿ ದೊಡ್ಡ ತಪ್ಪು ಅಂತ ಹೇಳಲಾಗ್ತಾ ಇದೆ. ಕೊನೆಯ ಎಸೆತದಲ್ಲಿ 2 ರನ್ ಬೇಕಿದ್ದಾಗ ಮಿಲ್ಲರ್ ಬ್ಯಾಟ್ಗೆ ಚೆಂಡು ತಾಗಲೇ ಇಲ್ಲ. ರನ್ ಓಡಲು ಪ್ರಯತ್ನ ಪಟ್ಟರಾದರೂ ಕೂಡ ಕೀಪರ್ ಜೋಸ್ ಬಟ್ಲರ್ ರನ್ಔಟ್ ಮಾಡಿದರು. ಇದರೊಂದಿಗೆ ಗುಜರಾತ್ ಟೈಟನ್ಸ್ 1 ರನ್ಗಳ ರೋಚಕ ಜಯವನ್ನು ಸಾಧಿಸಿತು. ಒಂದು ವೇಳೆ ಮಿಲ್ಲರ್ ಆ 5ನೇ ಎಸೆತದಲ್ಲಿ ಸಿಂಗಲ್ ತೆಗೆದುಕೊಂಡಿದ್ದರೆ ಪಂದ್ಯ ಕನಿಷ್ಠ ಪಕ್ಷ ಸೂಪರ್ ಓವರ್ಗಾದರೂ ಹೋಗ್ತಾ ಇತ್ತು. 99 ಶತಮಾನ ಗೆಲ್ಲಬೇಕಿದ್ದಂತಹ ಪಂದ್ಯವನ್ನು ಮಿಲ್ಲರ್ ಅವರ ಆ ಒಂದು ಸಣ್ಣ ನಿರ್ಧಾರದಿಂದ ಡೆಲ್ಲಿ ದೊಡ್ಡ ಬೆಲೆಯನ್ನೇ ಕೊಡಬೇಕಾಯಿತು. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.